ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ರಾಮಕೃಷ್ಣ ವಿದ್ಯಾಸಂಸ್ಥೆ ಶೃಂಗೇರಿಯಲ್ಲಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರೋ ಜೊತೆಗೆ ಕಳೆದ 8-9 ವರ್ಷಗಳ ಹಿಂದೆ ರೋಟರಿ ಕ್ಲಬ್ಗೆ ಸೇರ್ಪಡೆಗೊಂಡು ನಂತರದಲ್ಲಿ ಪ್ರಸ್ತುತ ಶೃಂಗೇರಿ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿ 90ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡುವುದರ ಜೊತೆಯಲ್ಲಿ ಇನ್ನೂ ಕೂಡ 2 ತಿಂಗಳ ಅವಧಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ವಿನೂತನವಾದ ಕಾರ್ಯಕ್ರಮಗಳ ಯೋಜನೆಯನ್ನು ಹಾಕಿಕೊಂಡಿರುವಂತಹ ಶೃಂಗೇರಿ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ಸುಬ್ರಹ್ಮಣ್ಯ ಅಂಬಲಮನಿ ನಮ್ಮ ಜೊತೆ ಇದ್ದಾರೆ. ಸುಬ್ರಹ್ಮಣ್ಯ ಅವರ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಸುಬ್ರಹ್ಮಣ್ಯ ಅವರು, ಮೊದಲನೇದಾಗಿ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿ ನೀವು ಪ್ರಸ್ತುತ ಈಗ ಸೇವೆಯನ್ನು ಸಲ್ಲಿಸುತ್ತಿರುವಂಥದ್ದು. ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ? ನನ್ನ ಒಂದು ವರ್ಷದ ಅವಧಿ ಇರುತ್ತೆ. ನನಗೆ ರೋಟರಿ ಅಧ್ಯಕ್ಷ ಎಲ್ಲರಿಗೂ ಒಂದೇ ವರ್ಷ, ನನಗೂ 1 ವರ್ಷ ಇದೆ. ಸಾಮಾನ್ಯ ಜುಲೈಯಿಂದ ನನ್ನ ಅವಧಿ ಪ್ರಾರಂಭ ಆಗಿ ಜುಲೈ 6ಕ್ಕೆ ನಾನು ಪಾದಾರ್ಪಣೆ ಮಾಡಿದೆ. ನಮ್ಮ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದೆ. ಅಂಥ ಸಂದರ್ಭದಲ್ಲಿ ತತ್ಕ್ಷಣದಿಂದನೇ ನಾನು ಹೆಚ್ಚು ಕಾರ್ಯಪ್ರವೃತ್ತರಾಗಿ ಒಂದು 90 ಪ್ರೋಗ್ರಾಮನ್ನು ಮಾಡಲಿಕ್ಕೆ ಒಂದು ಸ್ಕೀಮನ್ನು ಹಾಕೊಂಡಿದ್ದೆ. ಏನೇನು ಪ್ರೋಗ್ರಾಮ್ ಮಾಡಬೇಕು ಅಂತ ಒಂದು ಈ ಕ್ಯಾಲೆಂಡರ್ ಆಫ್ ಈವೆಂಟ್ ಅಂತ ತಯಾರಿ ಮಾಡ್ಕೊಂಡಿದ್ವಿ. ನಾನು 1 ವರ್ಷದ ಅವಧಿಗೆ ಏನೇನು ಪ್ರೋಗ್ರಾಮ್ಗಳನ್ನು ಮಾಡಬೇಕು ಅಂತ ಅದ್ರ ಪ್ರಕಾರನೇ ಈವರೆಗೆ 90ಕ್ಕೂ ಹೆಚ್ಚು ಕಾರ್ಯಕ್ರಮಗಳು ಮಾಡ್ಕೊಂಡ್ಬಂದಿದ್ದೆ. ಅಂದ್ರೆ ನೀವೀಗ ಒಂದು 90 ಕಾರ್ಯಕ್ರಮಗಳಲ್ಲಿ ಹೆಚ್ಚಿನದಾಗಿ ನಿಮ್ಮ ಒಂದು ಆದ್ಯತೆಯನ್ನ ಯಾವ ಒಂದು ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿರುವುದು? ಅತಿ ಹೆಚ್ಚಿನ ಆದ್ಯತೆಯನ್ನ ನನಗೆ ಸ್ವಲ್ಪ ಶಿಕ್ಷಣದ ಓದ್ತಾ ಇರುವಂತ ಮಕ್ಕಳ ಮೇಲೆ ತುಂಬಾ ಒಲವು. ಆ ಕಾರಣಕ್ಕಾಗಿ ನಾನು ಅತಿ ಹೆಚ್ಚಿನ ಕಾರ್ಯಕ್ರಮಗಳನ್ನ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಾಗಿ ಕೊಟ್ಟಿದ್ದೀನಿ. ಓಕೆ, ಈಗಾಗಲೇ ಕೂಡ SSLC ಹಾಗೂ PUC ಮಕ್ಕಳಿಗೂ ಕೂಡ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮವನ್ನು ಕೂಡ ಮಾಡಿದೆ. ಆ ಒಂದು ಕಾರ್ಯಕ್ರಮ ಆಗಿರೋದು ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸುವ ಕೆಲಸ? ಹೌದು, ಈ ದಿನ ನಾವು ಒಂದು 126 ಮಕ್ಕಳಿಗೆ ತಾಲೂಕಿನ SSLC ಮತ್ತೆ ಸೆಕೆಂಡ್ PUC ಯಲ್ಲಿ 95% ಬಂದಂತ ಎಲ್ಲಾ ವಿದ್ಯಾರ್ಥಿಗಳನ್ನು ಕರೆದು ಇವತ್ತು ಒಂದು ಸನ್ಮಾನ ಮಾಡಿದ್ದೇವೆ. ನಮ್ಮ ಕೋರ್ಟ್ ನ್ಯಾಯಾಧೀಶರಾದಂತಹ ಜೀತು ಸರ್ ಅವರು ಬಂದಿದ್ರು. ಹಾಗೆ ನಮ್ಮ ರಾಜ್ಯಪಾಲರಾದಂತಹ ರಾಜಗೋಪಾಲ್ ಜೋಶಿ ಅವರು, ಬೇರೆ ಬೇರೆ ಅತಿಥಿಗಳೆಲ್ಲ ಇದ್ರು. JCBM ಕಾಲೇಜಲ್ಲಿ ಒಂದು ಒಳ್ಳೆ ಪ್ರೋಗ್ರಾಮ್ ಅನ್ನು ಮಾಡಿದ್ದೇವೆ. ತುಂಬಾ ಸಂತೋಷ ಇದೆ ನನಗೆ ಈ ದಿನ. ಅದೇ ರೀತಿ ಈ ಒಂದು ನಿಮ್ಮ ಒಂದು ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಸಂದರ್ಭದಲ್ಲಿ ನಿಮ್ಮ ಒಂದು ಅವಧಿಯಲ್ಲಿ ಮಾಡಿರುವಂತಹ ಪ್ರಮುಖ ಒಂದು ಕೆಲಸ, ಹೌದು ಇನ್ನೂ ಕೂಡ ಮುಂದಿನ ಬರುವವರು ಕೂಡ ನೆನ್ಪಿಟ್ಕೊಬಹುದು ಅನ್ನುವ ಒಂದು ಕೆಲಸ ಆದ್ರೆ ಅದು ನನಗೆ ಸ್ವಲ್ಪ ಹಳ್ಳಿಗಳಿಗೆ ಕೆಲಸ ಮಾಡಿದ್ದೀವಿ. ನಾವು ಬೇರೆ ಬೇರೆ ಶಾಲೆಗಳಿಗೆ, ಈ ಹಳ್ಳಿಯಲ್ಲಿರುವಂಥ ಶಾಲೆಗಳಿಗೆ ಛತ್ರಿಗಳನ್ನು ಕೊಡುವಂಥದ್ದು, ಬ್ಯಾಗುಗಳನ್ನು ಕೊಡುವಂಥದ್ದು, ಅದನ್ನು ಮಾಡಿದ್ವಿ. ತುಂಬಾ ಸಂತೋಷ ಕೊಟ್ಟಿದೆ. ಅದ್ರ ಜೊತೆಗೆ 2021ರಲ್ಲಿ ಮಂಜುನಾಥ ಗೌಡರ ಅಧ್ಯಕ್ಷತೆಯ ಅವಧಿಯಲ್ಲಿ ನಾನು ಕಾರ್ಯದರ್ಶಿಯಾಗಿ ವರ್ಕ್ ಮಾಡಿದ್ದೆ. ಅವತ್ತು ಕಂಡಂತ ಕನಸು ನನಗೆ, ಯಾವ್ದಾದ್ರು ಒಂದು ನಮ್ಮಲ್ಲಿ ಡಿಸ್ಟಿಕ್ ಪ್ರೋಗ್ರಾಮ್ಗಳನ್ನ ಮಾಡ್ತಾರೆ ಪ್ರತಿಯೊಂದು ಕೆಲ ಕ್ಲಬ್ಗಳು, ಆ ಡಿಸ್ಟಿಕ್ ಪ್ರೋಗ್ರಾಮ್ ಅನ್ನು ಮಾಡಬೇಕು ಅಂತ ಒಂದು ಕನಸನ್ನು ಇಟ್ಕೊಂಡಿದ್ದೆ. ಅವತ್ತೇ ನಾನೊಬ್ಬ ಸಣ್ಣ ಕಲಾವಿದ, ಹಾಡು ಹೇಳ್ತೇನೆ ನಾನು. ಆ ಕಾರಣಕ್ಕಾಗಿ ಡಿಸ್ಟಿಕ್ ಪ್ರೋಗ್ರಾಮ್ ಅನ್ನ ಡಿಸ್ಟಿಕ್ ಕಲ್ಚರಲ್ ಮೀಟ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೆ ನಾನು. ಅದನ್ನ ನಮ್ಮ ಎಲ್ಲ ರೋಟರಿಯ ಸದಸ್ಯರ ಇದರಲ್ಲಿ ಸಹಕಾರದೊಂದಿಗೆ ಉತ್ತಮವಾಗಿ ನಡೆದಿದೆ. ನಮ್ಮ ಇಡೀ ಡಿಸ್ಟಿಕ್ನವರು, ನಮ್ಮ ರೋಟರಿ ಏನು 3182 ಡಿಸ್ಟಿಕ್ ಇದೆ, ಆ ಪ್ರೋಗ್ರಾಮ್ ಅನ್ನ ತುಂಬಾ ಎಂಜಾಯ್ ಮಾಡಿದ್ದಾರೆ. ಮತ್ತೆ ನಮ್ಮ ಎಲ್ಲ ಜಿಲ್ಲಾ ನಾಯಕರು ತುಂಬಾ ಆ ಕಾರ್ಯಕ್ರಮದ ಬಗ್ಗೆ ಖುಷಿ ಪಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ. ನನಗೂ ತುಂಬಾ ಖುಷಿ ಕೊಟ್ಟಿದೆ ಆ ಕಾರ್ಯಕ್ರಮ. ಈಗ ನಿಮ್ಮೊಂದು ರೋಟರಿ ಕ್ಲಬ್ ಬಗ್ಗೆ ಹೇಳಿದ್ರೆ, ನೀವು 2017ರಲ್ಲಿ ಜಾಯ್ನ್ ಆಗ್ತೀರಾ. ನೀವು ಅದಕ್ಕೂ ಹಿಂದಾಗಿರ್ಬೋದು ಅಥವಾ ಪ್ರಸ್ತುತ ಯಾವ ರೀತಿಯಾಗಿ ನಿಮ್ಮ ಒಂದು ರೋಟರಿ ಕ್ಲಬ್ ಬೆಳೆದು ಬಂದಿದೆ? ರೋಟರಿ ಕ್ಲಬ್ ನಮ್ದು ತುಂಬಾ ಇತಿಹಾಸ ಇದೆ. ನನ್ನ ಹಿಂದೆ 24 ಜನ ಪ್ರೆಸಿಡೆಂಟ್ ವರ್ಕ್ ಮಾಡಿದ್ದಾರೆ. ನನಗೆ ತುಂಬಾ ಹೆಮ್ಮೆ ಇದೆ. 25ನೇ ಶೃಂಗೇರಿಯ ಅಧ್ಯಕ್ಷ ಅನ್ನೋದು ನನಗೆ ತುಂಬಾ ಹೆಮ್ಮೆ ಇದೆ. ಮತ್ತೆ ನಮ್ಮ ಸೀನಿಯರ್ ಏನು ಪಾಸ್ಟ್ ಪ್ರೆಸಿಡೆಂಟ್ ಇದ್ದಾರೆ, ತುಂಬಾ ಚೆನ್ನಾಗಿ ರೋಟರಿ ಕಟ್ಕೊಂಡ್ ಬಂದಿದ್ದಾರೆ. ಸ್ವಂತ ರೋಟರಿಯ ಬಿಲ್ಡಿಂಗ್ ಅನ್ನ ಕೂಡ ರೋಟರಿ ಸಂಸ್ಥೆ ಹೊಂದಿದೆ. ನಮ್ಮ ಶಾರದಾ ನಗರದಲ್ಲಿ ಸ್ವಂತ ಬಿಲ್ಡಿಂಗ್ ಅನ್ನ ಹೊಂದಿದೆ. ಚೆನ್ನಾಗಿ ಇಟ್ಟಿದ್ದಾರೆ. ಸೀನಿಯರ್ಸ್ ಎಲ್ಲ ಉತ್ತಮವಾದ ಸಲಹೆ ಸಹಕಾರಗಳನ್ನು ಕೊಡ್ತಾರೆ. ಉತ್ತಮವಾಗಿದೆ, ಚೆನ್ನಾಗಿದೆ. ಒಂದು 57 ಜನ ಸದಸ್ಯರನ್ನು ಕೂಡ ಹೊಂದಿದೆ ನಮ್ಮ ರೋಟರಿ. ನಿಮ್ಮ ಒಂದು ರೋಟರಿ ಕ್ಲಬ್ ಈಗ ಝೋನ್ ಅಲ್ಲಿ ಕೂಡ ನಿಮ್ದೇನೋ 5 ಜಿಲ್ಲೆಗಳ ಒಂದು ಝೋನ್ ಮಾಡ್ಕೊಂಡು ಝೋನ್ ಇದೆ. ಆ ಒಂದು ಝೋನ್ ಅಲ್ಲಿ ಕೂಡ ನಿಮ್ಮ ರೋಟರಿ ಕ್ಲಬ್ ಒಳ್ಳೆಯ ಸ್ಥಾನವನ್ನು ಕೂಡ ಪಡೆದುಕೊಂಡಿರುವಂತದ್ದು, ಅದ್ರ ಕುರಿತಾಗಿ ಏನಿದೆ ಈ ವರ್ಷ? ಇದು ನಾನು ಹೇಳ್ತಾ ಇರೋದಲ್ಲ, ನಮ್ಮ
ಪ್ರತಿ ವರ್ಷ ಡಿಸ್ಟಿಕ್ ಗವರ್ನರ್ ಅವರ ಅಧಿಕೃತ ಭೇಟಿ ಅಂತ ಇರ್ತದೆ. ಒಂದು ವರ್ಷಕ್ಕೆ ಅವ್ರು ಯಾರು ಗವರ್ನರ್ ಆಗಿರ್ತಾರೆ, ಅಧ್ಯಕ್ಷರು ಒಂದು ವರ್ಷ ಅವಧಿ ಇರ್ತದೆ, ಡಿಸ್ಟಿಕ್ ಗವರ್ನರ್ಗೂ ಕೂಡ ಒಂದೇ ವರ್ಷ ಅವಧಿ ಇರ್ತದೆ. ಆ ಗವರ್ನರ್ ಅವರು ಪ್ರತಿ ಕ್ಲಬ್ಗೂ ಒಂದು ದಿವಸ ಅಧಿಕೃತ ಭೇಟಿ ಅಂತ ಕೊಟ್ಟಂತ ಸಂದರ್ಭದಲ್ಲಿ ಗವರ್ನರ್ ಹೇಳಿರುವಂತ ಮಾತನ್ನ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಅವರು ನಮ್ಮ ರೋಟರಿಯ ಡಿಸ್ಟಿಕ್ ನಲ್ಲಿ ಸಾಮಾನ್ಯ 84 ಕ್ಲಬ್ಗಳು ಬರ್ತವೆ, 11 ವಲಯಗಳು ಬರ್ತವೆ. ಆ 11 ವಲಯದಲ್ಲಿ ನಮ್ಮ ಶೃಂಗೇರಿ ಕ್ಲಬ್ 2ನೇ ಸ್ಥಾನದಲ್ಲಿದೆ ಅನ್ನೋದನ್ನ ಆ ಗವರ್ನರ್ ಅವರು ಹೇಳಿರ್ತಾರೆ. ಅದು ನನಗೆ ತುಂಬಾ ಸಂತೋಷವನ್ನು ಕೊಟ್ಟಿದೆ. ಯಾಕೆಂದ್ರೆ ಒಂದು ಸಣ್ಣ ಕ್ಲಬ್ ಶೃಂಗೇರಿ ಕ್ಲಬ್ ಇಡೀ ಡಿಸ್ಟಿಕ್ ಅಲ್ಲಿ ಗುರುತಿಸಿಕೊಂಡಿದೆ ಅಂತ ನನಗೆ ತುಂಬಾ ಹೆಮ್ಮೆ ಇದೆ. ನನ್ನ ಅವಧಿಯಲ್ಲಿ 25ನೇ ಅಧ್ಯಕ್ಷನಾಗಿ ಈ ಮಟ್ಟಕ್ಕೆ ಬೆಳೆದಿದೆ ಅಂತ ನನಗೆ ತುಂಬಾ ಹೆಮ್ಮೆ ಇದೆ. ಓಕೆ, ನಿಮಗೆ 2017 ರೋಟರಿ ಕ್ಲಬ್ ಜಾಯ್ನ್ ಆದರೆ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗ್ತೀವಿ ಅಥವಾ ಯಾವುದೋ ಒಂದು ಸಂಸ್ಥೆಗೆ ಹೋಗ್ತೀವಿ ಅಂದ್ರೆ ಅದು ಏನಾದ್ರು ಒಂದು ಉದ್ದೇಶ ಅಂತ ಇರುತ್ತೆ. ನಿಮಗೆ ಈ ರೋಟರಿ ಕ್ಲಬ್ ನ ಸೇರ್ಬೇಕು ಅನ್ನೋ ಒಂದು ಆಸಕ್ತಿ ಅಥವಾ ಉದ್ದೇಶ ಯಾವ ಒಂದು ಪರ್ಪಸ್ ಅಂತ? ನನ್ನ ಮೂಲತಃ ನಾನು ಸಣ್ಣ ಕುಟುಂಬದಿಂದ ಬಂದಿದ್ರು ಕೂಡ ಜಮೀನು ಮಾಡ್ಕೊಂಡಿದ್ವಿ, ಆಮೇಲೆ ಸ್ವಲ್ಪ ಬಿಸ್ನೆಸ್ ಬಂದ್ವಿ. ಅವತ್ತಿನ ದಿನಗಳಿಂದಲೂ ಕೂಡ ನಾನು ಸ್ವಲ್ಪ ಸರ್ವಿಸ್ ನಾನು ಮಾಡ್ತಾ ಬಂದಿದ್ದೇನೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದ್ದು ನನಗೊಂದು ಉದ್ದೇಶ ಇಟ್ಕೊಂಡಿದ್ದೆ. ನನ್ನ ಉದ್ಯೋಗದ ಜೊತೆಗೆ ಒಂದು ಸರ್ವಿಸ್ ಮಾಡಬೇಕು ಅನ್ನೋದು ಒಂದು ಹಂಬಲ ನನಗೆ. ಈ ರೋಟರಿ ಸಂಸ್ಥೆ ನನಗದು ಪೂರಕವಾಗಿ ಆ ಒಂದು ಕಾರ್ಯ ಚಟುವಟಿಕೆಗೆ ನನಗದು ಪೂರಕವಾಗಿ ಇತ್ತು. ಹಂಗಾದ್ರಿಂದ ನಾನು ಅದನ್ನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೇನೆ ಸರ್ವಿಸ್ ಮಾಡಲಿಕ್ಕೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸರ್ವಿಸ್ ಮಾಡಲಿಕ್ಕೆ ಈಗ ಸುಮ್ಮನೆ ಹೋಗಿ ಸರ್ವಿಸ್ ಮಾಡೋಕ್ಕಾಗಲ್ಲ. ನಾನು ಆ ರೋಟರಿ ಹೆಡ್ ಅಲ್ಲಿ ಇಟ್ಕೊಂಡು ಈಗ ಇವತ್ತು ಹಾನರ್ ಮಾಡಿದ್ದೀವಿ. ಯಾವುದೋ ಸಂಸ್ಥೆ ಪರವಾಗಿ ಇಲ್ಲದೆ ನಮ್ಮ ಸಂಸ್ಥೆ ಸರ್ವಿಸ್ ಮಾಡೋದು ಕಷ್ಟ ಆಗ್ತದೆ. ಬಟ್ ರೋಟರಿಯ ಸಂಸ್ಥೆ ಅಧ್ಯಕ್ಷರಾಗಿರೋದ್ರಿಂದವ ಅಥವಾ ರೋಟರಿ ಸಂಸ್ಥೆಯ ಸದಸ್ಯರಾಗಿರೋದ್ರಿಂದ ಈ ತರ ಹೋಗ್ಲಿಕ್ಕೆ ಅನುಕೂಲ ಆಗಿದೆ ನನಗೆ. ಅಂದ್ರೆ ಈಗ ಇನ್ನು ಕೂಡ ನಿಮಗೆ 10 ತಿಂಗಳುಗಳಿಗೆ ಪೂರೈಸಿರುವಂತದ್ದು, ಇನ್ನು 1.5-2 ತಿಂಗಳ ಅವಕಾಶ ಇರುವಂತದ್ದು. ನೀವು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸರು. ಈ 1.5-2 ತಿಂಗಳ ಅವಧಿಯಲ್ಲಿ ಏನ್ ನಿರೀಕ್ಷೆ ಮಾಡಬಹುದು ನಿಮ್ಮಿಂದ? ನಿಮ್ಗಾಗ್ಲೇ ಹೇಳ್ದಂಗೆ ಒಂದು 90 ನನ್ನ ಫಸ್ಟೇ ನಾನು ಯಾವತ್ತು ನನ್ನ ಇನ್ಸ್ಟಾಲೇಷನ್ ಅಲ್ಲೇ ನಾನು ಹೇಳಿದ್ದೆ 100 ಕಾರ್ಯಕ್ರಮಗಳನ್ನ ಟಾರ್ಗೆಟ್ ಇಟ್ಕೊಂಡಿದ್ದೆ. ನಾನು 100 ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಖಂಡಿತ ಈಗಾಗಲೇ ನೀವು ನೋಡಿರ್ಬೋದು, ಮೇಗೂರು ಮತ್ತೆ ಜೈಪುರ ಸಂಧಿಸುವಂತ ಒಂದು ಗಡಿಕಲ್ ಇದೆ. ಆ ಗಡಿಕಲ್ ನಲ್ಲಿ ಒಂದು ಉತ್ತಮವಾದಂತ ಒಂದು ಸೈನ್ ಬೋರ್ಡ್ ಅನ್ನ ನೀವು ಕಾಣಬಹುದು ಅಂತ ಅನ್ಕೊಂಡಿದೀನಿ. ಈಗ ಮಾನ್ಯ ತಾನೇ ಅದನ್ನ ರೆಡಿ ಮಾಡಿಸಿದೀವಿ. ಈಗ ಸದ್ಯದಲ್ಲಿ ಈ ವಾರದಲ್ಲಿ ಅಥವಾ ಮುಂದಿನ ವಾರದಲ್ಲಿ ಅದು ಉದ್ಘಾಟನೆಗೊಳ್ಳಿಕ್ಕಿದೆ. ಅದು ತುಂಬಾ ಅಗತ್ಯವಾಗಿರುವಂತ ಒಂದು ಕಾರ್ಯಕ್ರಮ. ಅದಕ್ಕೆ ಒಂದಷ್ಟು ಹಣವನ್ನು ವ್ಯಯಿಸಿ ಅದಕ್ಕೆ ಏನ್ ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡಿದ್ದೀವಿ. ಮುಂದಿನ ವಾರ ಅಥವಾ ಅದರ ಮುಂದಿನ ವಾರಗಳಲ್ಲಿ ಅದು ಉದ್ಘಾಟನೆಗೊಳ್ಳಿಕ್ಕಿದೆ. ಹಾಗೆ ಇನ್ನೊಂದು ನಿಮ್ಗಾಗಲೇ ನಾನು ಹೇಳಿದೆ, ನನಗೆ ಸ್ವಲ್ಪ ವಿದ್ಯಾರ್ಥಿಗಳ ಮೇಲೆ ಮತ್ತೆ ಶೈಕ್ಷಣಿಕ ಒಲವಿರೋದ್ರಿಂದ ನನಗೆ ತಾಲೂಕಿನ ಎಲ್ಲಾ ಶಿಕ್ಷಕರನ್ನ ಒಂದೆಡೆ ಸೇರಿಸಿ ಒಬ್ಬ ಒಳ್ಳೆ ರಿಸೋರ್ಸ್ ಪರ್ಸನ್ ಅನ್ನು ಕರೆಸಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕು. ಶಿಕ್ಷಣ ಕ್ಷೇತ್ರಕ್ಕೆ ಈ ತರದ್ದು ಒಂದು ಸೇವೆ ಮಾಡಬೇಕು ಅಂತ ಒಂದು ಆಸೆ ಇದೆ. ರೋಟರಿ ಕ್ಲಬ್ ನ ಕುರಿತಾಗಿ ಮುಂದಿನ ದಿನಗಳಲ್ಲಿ ನೀವೇನು ನಿರೀಕ್ಷೆ ಇಟ್ಕೊಂಡ್ರಿ? ನನಗೆ ರೋಟರಿ ತುಂಬಾ ಅವಕಾಶಗಳನ್ನು ಕೊಟ್ಟಿದೆ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಸೆಕ್ರೆಟರಿ ಆಗ್ಬೇಕು ಅಂದ್ರೆ ಒಂದಷ್ಟು ಮೆಟ್ಟಿಲುಗಳನ್ನು ಏರಿ ಬಂದು ಸೆಕ್ರೆಟರಿ ಆಗ್ಬೇಕಾಗತ್ತೆ. ಬಟ್ ನನಗದು ಯಾವ ದೇವ್ರ ಪುಣ್ಯನೋ ಗೊತ್ತಿಲ್ಲ, ನಾನು ಬಂದು ಒಂದು 2-3 ವರ್ಷಕ್ಕೆ ನನ್ನ ಸೆಕ್ರೆಟರಿ ಮಾಡಿದ್ರು. ಅಥವಾ ನಾನು ಚುರುಕಿದ್ದೇನೆ ಅನ್ನೋ ಕಾರಣಕ್ಕೆ ಗೊತ್ತಿಲ್ಲ, ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಅದಕ್ಕೆ 100% ನ್ಯಾಯವನ್ನು ಒದಗಿಸಿಕೊಟ್ಟಿದ್ದೇವೆ. ಮಂಜುನಾಥ್ ಗೌಡ್ರ ಅವಧಿಯಲ್ಲೂ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇವೆ ನಾವು. ಅದು ಕೂಡ ಶೃಂಗೇರಿ ರೋಟರಿಗೆ ಒಂದು ಸಣ್ಣ ತಿರುವನ್ನು ಕೊಟ್ಟಿತ್ತು ಅಂತ ನಾನು ಭಾವಿಸಿದ್ದೇನೆ. ಅದಾದ ನಂತರದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೀನಿ ರೋಟರಿಗೆ. ಈಗ ಪ್ರಸ್ತುತ ನಾನು ಅಧ್ಯಕ್ಷ ಆಗಿದ್ದೀನಿ. ಇನ್ನು 2 ತಿಂಗಳಿದೆ. 2 ತಿಂಗಳ ನಂತರ ನಾನು ನನ್ನ ಇದನ್ನ ಬಿಟ್ಟು ಇಳಿಬೇಕಾಗುತ್ತೆ. ಮುಂದೆ ಕೂಡ ಅವಕಾಶಗಳಿದೆ. ನಾವು ZL ಅಂತ ಇರುತ್ತೆ, ಝೋನಲ್ ಲೆಫ್ಟಿನೆಂಟ್ ಅಂತ, ಅದನ್ನು ಆಗ್ಬೋದು. ಅಥವಾ ಅಸಿಸ್ಟೆಂಟ್ ಗವರ್ನರ್ ಕೂಡ ಆಗ್ಬೋದು. ಇನ್ನು ಮುಂದೆಗಳು ಅವಕಾಶಗಳು ಇದ್ದಾವೆ. ಅಂದ್ರೆ ಮುಂದಿನ ದಿನಗಳಲ್ಲೂ ಕೂಡ ನೀವು ರೋಟರಿ ಕ್ಲಬ್ ಅಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಬೇರೆ ಜವಾಬ್ದಾರಿಗಳನ್ನ ಹೊಂದುವ ನಿರೀಕ್ಷೆ ಇದೆ? ಖಂಡಿತ ಆಸಕ್ತಿ ಇದೆ, ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದೇ ರೋಟರಿ ಕ್ಲಬ್ ಬಗ್ಗೆ ಅಷ್ಟೊಂದು ಆಸಕ್ತಿ ಆಗ್ತದೆ ನಿಮಗೆ? ಇಲ್ಲ, ನಿಮ್ ಮೊದಲೇ ಹೇಳ್ದಂಗೆ ನಾನು ಸ್ವಲ್ಪ ನಂದು ಸರ್ವಿಸ್ ಮೈಂಡ್ ಇರೋದ್ರಿಂದ ರೋಟರಿ ಇನ್ ಬೇರೆ ಎಲ್ಲಾ ಸಂಸ್ಥೆಗಳು ಕಂಪೇರ್ ಮಾಡಿದ್ರೆ ರೋಟರಿ ಇದೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಒಂದು ಸರ್ವಿಸ್ ಅನ್ನು ಮಾಡುವಂತ ಸಂಸ್ಥೆ. ಅದರಲ್ಲಿ ಇನ್ನೊಂದು ಏನು ಅಂತಂದ್ರೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಫಂಡ್ ಇರ್ತದೆ. ಬಟ್ ಇಲ್ಲಿ ಯಾವುದೇ ಫಂಡ್ಗಳು ಇರೋದಿಲ್ಲ. ಅವರೇ ಫಂಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಸರ್ವಿಸ್ ಅನ್ನ ಮಾಡ್ಬೇಕಾಗ್ತದೆ.
ಬಟ್ ಒಂದು ತೃಪ್ತಿ ಇದೆ. ನಿಮಗೆ ಇವತ್ತೇನಾದ್ರೂ ನಿಮ್ಗೆ ವಿಶ್ವದಾದ್ಯಂತ ಪೋಲಿಯೋದಲ್ಲಿ ಒಂದು ನಿರ್ಮೂಲನೆ ಆಗಿದೆ ಅಂದ್ರೆ ಅದಕ್ಕೆ ರೋಟರಿಯ ಮಹತ್ವವಾದ ಪಾತ್ರವನ್ನ ವಹಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ತಮಗೂ ಗೊತ್ತಿದೆ, ರೋಟರಿ ನಿರ್ಮೂಲನೆಯಲ್ಲಿ ಇಡೀ ವಿಶ್ವದಾದ್ಯಂತ ರೋಟರಿಯ ಪಾತ್ರ ಇದೆ. ಇದೇ ರೀತಿ ಈ ನಮ್ಮ ಇದು ಬಂದಂತಹ ಸಂದರ್ಭದಲ್ಲಿ, ಕೋವಿಡ್ ಬಂದಂತಹ ಸಂದರ್ಭದಲ್ಲೂ ರೋಟರಿ ಬೇಕಾದಷ್ಟು ಕೊಡುಗೆಗಳನ್ನು ನೀಡಿದೆ. ಮತ್ತೆ ಇದು ಒಂದು ವಿಶ್ವದಾದ್ಯಂತ ಇರುವಂತಹ ಸಂಸ್ಥೆ, ತುಂಬಾ ಆಪರ್ಚುನಿಟಿಗಳು ಇದಾವೆ ಇದರಲ್ಲಿ. ನಾನು ಅದನ್ನ ರೋಟರಿ ಕ್ಲಬ್ನ ಹೊರತಾಗಿ ಮಾತಾಡೋದಾದ್ರೆ, ನೀವೀಗ ಪ್ರಸ್ತುತ ರಾಮಕೃಷ್ಣ ಶಾಲೆ ಶೃಂಗೇರಿ ಅದರ ನಿರ್ದೇಶಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಆ ನಿರ್ದೇಶಕರಾಗಿ ನಿಮ್ಮ ಒಂದು ಸಂಸ್ಥೆಯ ಬಗ್ಗೆ ಹೇಳಿದ್ರೆ ಏನ್ ಹೇಳ್ತೀರಾ? ರಾಮಕೃಷ್ಣ ವಿದ್ಯಾಸಂಸ್ಥೆ ಹೆಸರೇ ಹೇಳಿದಂತೆ ಒಂದು ಶಿಸ್ತಿನ ಸಂಸ್ಥೆ. ಇದು ಬೇರೆ ಬೇರೆ ಶಿವಮೊಗ್ಗದಲ್ಲ ಇದರ ಮೂಲ ಸಂಸ್ಥೆಯನ್ನ ಹೊಂದಿದೆ. ಶಿವಮೊಗ್ಗದಲ್ಲಿ ಗೋಪಾಳದಲ್ಲಿ ಇದೆ, ಶೃಂಗೇರಿಯಲ್ಲಿ ಒಂದು ಬ್ರಾಂಚ್ ಇದೆ. ಒಟ್ಟು ಒಂದು 10 ಶಾಲೆಗಳನ್ನ ಇದು ಹೊಂದಿದೆ. ಒಂದು ಹೆಸರಿಗೆ ತಕ್ಕಂತೆ ಶಿಸ್ತನ್ನು ಅಳವಡಿಸ್ಕೊಂಡ್ ಬಂದಿದೆ. ವಿದ್ಯಾರ್ಥಿಗಳಿಗೆ ಸಂಸ್ಕಾರವನ್ನು ಕೊಡುವುದರ ಮುಖಾಂತರ ವಿದ್ಯೆಯನ್ನು ಕೊಡ್ತಾ ಇದೆ. ನನಗೆ ಆ ಸಂಸ್ಥೆಯಲ್ಲಿ ನಾನು ಇದೀನಿ ಅನ್ನೋದೇ ನನಗೆ ತುಂಬಾ ಖುಷಿ ಇದೆ. ನನಗೆ ಆ ಸಂಸ್ಥೆಯಲ್ಲಿ ನಿಮ್ಗೆ ಗೊತ್ತಿಲ್ಲ, ಡೈಲಿ ಒಂದು ವಿಸಿಟ್ ಕೊಡ್ತೀನಿ ನಾನು ಶಾಲೆಗೆ. ನನಗೆ ಮಕ್ಕಳು ಒಂದು ತುಂಬಾ ಆಸಕ್ತಿ ನನಗೆ. ಆ ಕಾರಣಕ್ಕಾಗಿ ಡೈಲಿ ಒಂದು ವಿಸಿಟ್, ಬೆಳಿಗ್ಗೆನೋ ಮಧ್ಯಾಹ್ನನೋ ಒಂದು ವಿಸಿಟ್ ಕೊಡ್ತೀನಿ ನಾನು ಶಾಲೆಗೆ. ಅಂದ್ರೆ 2026ನೇ ಸಾಲಿನ ಅಡ್ಮಿಷನ್ ಇವೆಲ್ಲವೂ ಕೂಡ ಈಗ ಪ್ರಾರಂಭ ಆಗ್ತಾ ಇದೆ. ನಮ್ಮಲ್ಲಿ ಒಂದು ಸ್ವಲ್ಪ ಗುರುಕುಲ ಮಾದರಿಯ ಶಿಕ್ಷಣವನ್ನ ಕೊಡ್ಲಾಗ್ತದೆ ನಮ್ಮ ಶಾಲೆಯಲ್ಲಿ. ಆ ಶಾಲೆಯಲ್ಲಿ ಗುರುಕುಲ ಮಾದರಿ ಅಂದ್ರೆ ಕೆಲವರು ಹೆಸರಿಗೆ ಮಾತ್ರ ಹಾಕೊಂತಾರೆ. ನಮ್ಮಲ್ಲಿ ಆತರ ಇಲ್ಲ. ಟೀಚರ್ಸ್ ಮಕ್ಕಳನ್ನೆಲ್ಲ ಸುತ್ತ ಕೂರಿಸ್ಕೊಂಡು, ಟೀಚರ್ಸ್ ಮಧ್ಯ ಕೂತ್ಕೊಂಡು ಶಿಕ್ಷಣ ಕೊಡುವಂತ ಪದ್ಧತಿ ಇದೆ. ಅದೇ ರೀತಿ ಮಧ್ಯಾಹ್ನ ಊಟನೂ ಕೂಡ ಸುತ್ತ ಮಕ್ಕಳನ್ನು ಕೂರಿಸ್ಕೊಂಡು ಟೀಚರ್ಸ್ ಮಧ್ಯ ಕೂತ್ಕೊಂಡು ಊಟ ಮಾಡುವಂತ ಪದ್ಧತಿಯೂ ಕೂಡ ಇದೆ. ಮತ್ತೆ ಸಂಸ್ಕಾರಯುತ ಶಿಕ್ಷಣ ಅಂತ ಮೊದಲೇ ನಾನು ಹೇಳ್ದಂಗೆ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡ್ ಬರ್ತಾ ಇದೆ. ಇನ್ನೊಂದು ನನಗೆ ತುಂಬಾ ಖುಷಿ ಇರುವಂತದ್ದು ಅಂದ್ರೆ ಇದರ ಓನರು ಶೋಭಾ ಆರ್ ವೆಂಕಟರಮಣ ಅಂತ. ವೆಂಕಟರಮಣ ಅವರು ತುಂಬಾ ಚೆನ್ನಾಗಿ ಕಟ್ಕೊಂಡ್ ಬಂದಿದ್ರು. ಅವರು ಈಗ ಇಲ್ಲ, ತೀರ್ಕೊಂಡಿದ್ದಾರೆ, ಚಿಕ್ಕ ವಯಸ್ಸಿನಲ್ಲೇ ತೀರ್ಕೊಂಡಿದ್ದಾರೆ. ಅದರ ಜವಾಬ್ದಾರಿಯನ್ನ ಶೋಭಾ ವೆಂಕಟರಮಣ ಅಂತ ಅವರು ತುಂಬಾ ಜವಾಬ್ದಾರಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಅರುಣ್ ಸರ್ ಅಂತ ಅವರು ಇದು ಸಂಸ್ಥೆಯ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಈಗಾಗಲೇ 2026-27 ಸಾಲಿಗೆ ಅಡ್ಮಿಷನ್ ಈಗಾಗಲೇ ನಡೀತಾ ಇದೆ. ಅದೇ ರೀತಿಯಲ್ಲಿ ನೀವು ರಾಜಕೀಯವಾಗಿಯೂ ಕೂಡ ತೊಡಗಿಸಿಕೊಂಡಿರುವಂತದ್ದು. ಆ ರಾಜಕೀಯ ಕುರಿತಾಗಿ ಸುಬ್ರಹ್ಮಣ್ಯ ಅವರು ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ನಾನು ಪ್ರತಿಷ್ಠಿತ ತೆಕ್ಕೂರಿನಿಂದ ಬಂದವನು. ನಾನು ಹೇಳಿ ಕೇಳಿ ಮಾಜಿ MLA ವೀರಪ್ಪಗೌಡ್ರ ಊರಿಂದ ಬಂದಿದ್ದೀನಿ. ರಾಜಕೀಯವಾಗಿಯೂ ಶ್ರೀಮಂತ ಊರು, ಆರ್ಥಿಕವಾಗಿಯೂ ಶ್ರೀಮಂತ ಊರು ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಖುಷಿ ಇದೆ. ಯಾಕೆ ಅಂತಂದ್ರೆ ವೀರಪ್ಪಗೌಡ್ರು ಇರ್ಬೋದು ಅಥವಾ ರವೀಂದ್ರನಾಥ್ ಠಾಗೂರ್ ಇರ್ಬೋದು, ಇಂಥವ್ರು ಘಟಾನುಘಟಿ ವ್ಯಕ್ತಿಗಳು. ಕಲ್ಕುಳಿ ದೇವೇಂದ್ರ ಹೆಗಡೆ ಅವರು. ನಾನು ಇವತ್ತು ಈ ಸ್ಥಿತಿಯಲ್ಲಿ ನಿಂತಿದ್ದೀನಿ ಅಂದ್ರೆ ಕಲ್ಕುಳಿ ದೇವೇಂದ್ರ ಹೆಗಡೆಯನ್ನ ನಾನು ಪ್ರತಿ ದಿವಸ ನೆನಿಬೇಕು. ನನ್ನ ಆಫೀಸ್ನಲ್ಲೂ ಕೂಡ ನಾನು ದೇವರಿಗೆ ಕೈ ಮುಗಿದವನು ಕಲ್ಕುಳಿ ದೇವೇಂದ್ರ ಹೆಗಡೆ ಫೋಟೋ ಇಟ್ಕೊಂಡಿದ್ದೀನಿ. ನಾನು ಆ ಫೋಟೋಕ್ಕೆ ಒಂದು ಭಾವಚಿತ್ರಕ್ಕೆ ಅವನು ಕೈ ಮುಗಿದು ನನ್ನ ದಿನನಿತ್ಯದ ಕಾರ್ಯಗಳನ್ನ ಪ್ರಾರಂಭಿಸ್ತೀನಿ. ಯಾಕೆ ಅಂತಂದ್ರೆ ನಾನು ಮೂಲತಃ ನಿಮ್ಗಾಗಲೇ ಹೇಳಿದಂತೆ ಸಾಮಾನ್ಯ ವರ್ಗದಿಂದ, ಇದರಿಂದ ಬಂದಂತ ಕುಟುಂಬದಿಂದ ಬಂದಂತವ್. ನನ್ನ ಈ ವ್ಯವಸ್ಥೆಗೆ ಕಾರಣ ಕಲ್ಕುಳಿ ದೇವೇಂದ್ರ ಹೆಗಡೆ, ಮತ್ತೆ ಹೆಚ್ಚುಂದ ವೆಂಕಟೇಶ್ ಮತ್ತು ಜಗದೀಶ್ ಹೆಗಡೆ, ಇನ್ನು ಕೆಲವರು ಅಂತ ನಾನು ಹೇಳಲಿಕ್ಕೆ ಸಂತೋಷ ಆಗುತ್ತೆ ನನಗೆ. ರಾಜಕೀಯವಾಗಿ ಅಂದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡೋದು ಅಥವಾ ಸಂಘಟನೆ ತೋರಿಸಿಕೊಡುವ ಆಸಕ್ತಿಯನ್ನು ಖಂಡಿತ ನಾನು ಹೇಳಿ ಕೇಳಿ ನಿಮ್ಗಾಗ್ಲೇ ಹೇಳಿದೆ. ದೇವೇಂದ್ರ ಹೆಗಡೆಯ ಗರಡಿಯಲ್ಲಿ ಬೆಳೆದಂತವ್ರು ನಾನಾಗಿರ್ಬೋದು, ರಮೇಶ್ ಭಟ್ರ ಆಗಿರ್ಬೋದು, ಇಲ್ಲಿ ತುಂಬಾ ಜನ ನಮ್ಮ ತಾಲೂಕಲ್ಲಿ ದೇವೇಂದ್ರ ಹೆಗಡೆಯ ಗರಡಿಯಲ್ಲಿ ಬೆಳೆದಂತವ್ರು. ನಿಜವಾಗ್ಲೂ ಅವರು ದೇವೇಂದ್ರ ಹೆಗಡೆ ಇವತ್ತಿಲ್ಲ, ನಾವೆಲ್ಲ ನೆನಪು ಮಾಡ್ಕೊಬೇಕು. ಯಾಕೆಂದ್ರೆ ನಮ್ಗೆ ಹೀಗೆ ಮಾಡಿ ಒಳ್ಳೆ ರೀತಿಲಿ ಏನೇ ಮಾಡಿದ್ರು ಒಳ್ಳೆ ರೀತಿಲಿ ಮಾಡಬೇಕು ಅಂತ ಹೇಳ್ತಾ ಇದ್ರು. ಅದೇ ರೀತಿ ನಾವು ರಾಜಕೀಯದಲ್ಲೂ ಕೂಡ ಚಿಕ್ಕ ವಯಸ್ಸಲ್ಲಿ ನಾನು ಸುಮಾರು SSLC ಮುಗಿದ ನಂತರವೇ ಒಂದು 22ನೇ ವರ್ಷಕ್ಕೆ ನಾನು ತೆಕ್ಕೂರು BSSM ಸೊಸೈಟಿಯ ಡೈರೆಕ್ಟರ್ ಆಗಿದ್ದೆ ನಾನು. ಆಮೇಲೆ ನಾನು ಶೃಂಗೇರಿಗೆ ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ರಾಜಕೀಯದಿಂದ ದೂರ ಇದೆ. ನಾನು ಬಿಸ್ನೆಸ್ ಮಾಡ್ತಾ ಇರೋದು ಸ್ವಲ್ಪ ರಾಜಕೀಯದಲ್ಲಿ ದೂರ ಇದ್ದೀನಿ. ಆದ್ರೂ ಎಲೆಕ್ಷನ್ ಅಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಂಪನ್ಮೂಲ ಕ್ರೋಢೀಕರಣ ಆಗಿರ್ಬೋದು ಅಥವಾ ಯಾವುದೇ ಕಾರ್ಯಕ್ರಮದಲ್ಲೂ ನಾನು ಭಾಗಿಯಾಗ್ತೇನೆ. ಎಲೆಕ್ಷನ್ ನಂಟಿದೆ.
ಈಗ ಆ ಕಾರಣದಿಂದಾಗಿ ನನ್ನ ಸರ್ವೀಸನ್ನ ನೋಡ್ಬಿಟ್ಟು ತೆಕ್ಕೂರಿನ ಈ ರಾಜಕೀಯದಲ್ಲಿ ಎಲ್ಲಾ ಪಾರ್ಟಿಯವರು ಇರ್ತಾರೆ, ಬಿಜೆಪಿ, JDS, ಕಾಂಗ್ರೆಸ್ ಅಂತ ಎಲ್ಲಾ ಪಾರ್ಟಿಯವರು ಕೂಡ ಸುಬ್ರಹ್ಮಣ್ಯ ಭಟ್ರು ಬರಬೇಕು ತೆಕ್ಕೂರಿಗೆ ರಾಜಕೀಯಕ್ಕೆ, ಊರು ಬಿಟ್ಟು ಹೋಗ್ಬಿಟ್ರು, ಶೃಂಗೇರಿಗೆ ಹೋಗ್ಬಿಟ್ರು, ನಿಮ್ ಸೇವೆ, ನಮ್ ರೋಟರಿ ಸೇವೆನೆಲ್ಲ ನೋಡಿದ್ದಾರೆ ಅವರು, ಎಲ್ಲರೂ ಕೂಡ ಪಕ್ಷಾತೀತವಾಗಿ ಪಂಚಾಯತಿಗೆ ಬಂದು ನಿಲ್ಬೇಕು ಈ ಸತಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನೋಡ್ಬೇಕು, ಇನ್ನು ಎಲೆಕ್ಷನ್ ಡಿಕ್ಲೇರ್ ಆಗಿಲ್ಲ, ನೋಡ್ಬೇಕು. ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸಕ್ತಿ ಇದೆ? ಖಂಡಿತ ಸಾಧ್ಯತೆಗಳಿದಾವೆ. ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಏನಾದ್ರು ಟಿಕೆಟ್ ಕೊಟ್ರೆ ಮುಂದಿನ ದಿನಗಳಲ್ಲಿ ಮಾಡಬೇಕು. ನಾನು ಅದು ಒಂದು ಸಣ್ಣ ಇದರಲ್ಲಿ ಮಾಡಿ ಬಂದಿದ್ದೆ, ಅದನ್ನು ಬಿಟ್ಟಿದ್ದೀನಿ. ಆ ಕ್ಷೇತ್ರದಲ್ಲೂ ಒಂದಷ್ಟು ಈಗೇನು ನಾನು ಈ ವರ್ಷ ರೋಟರಿಲಿ ಒಂದಷ್ಟು ಆರ್ಥಿಕ ಸಂಪನ್ಮೂಲದೊಂದಿಗೆ ನಾನು ರೋಟರಿಯನ್ನ ಕಟ್ಟಿದ್ದೇನೆ. ಅದೇ ರೀತಿ ತೆಕ್ಕೂರಿನಲ್ಲೂ ಕೂಡ ನನ್ನ ಊರು ಜನ್ಮಭೂಮಿ, ಕರ್ಮಭೂಮಿ, ಅಲ್ಲಿಗೂ ಏನಾದ್ರು ಒಂದು ಸರ್ವಿಸ್ ಮಾಡಬೇಕು ಅಂತ ಇದೆ, ಆಸಕ್ತಿ ಇದೆ ಖಂಡಿತ. ಓಕೆ, ಕೊನೆಯದಾಗಿ ಸುಬ್ರಹ್ಮಣ್ಯ ಅವರೇ, ರೋಟರಿ ಕ್ಲಬ್ ಆಗಿರ್ಬೋದು, ಸಹಕಾರಿ ಕ್ಷೇತ್ರ, ರಾಜಕೀಯ, ಶಿಕ್ಷಣ ಎಲ್ಲ ವಿಷಯಗಳ ಕುರಿತು ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ನನ್ನ ಕೊನೆಯ ಮಾತು ಏನು ಅಂತಂದ್ರೆ, ಮನುಷ್ಯ ಹುಟ್ಟಿ ಏನಾದ್ರು ಸಾಧಿಸ್ಬೇಕು, ಸಾಧಿಸದೆ ಸಾಯಬಾರ್ದು. ಸತ್ತಂತ ಸಂದರ್ಭದಲ್ಲಿ ಇತಿಹಾಸ ಆಗಿರ್ಬೇಕು ಅನ್ನೋದು ನನ್ನ ಮಹದಾಸೆ. ಏನೇ ಮಾಡಿದ್ರು ಅದು ಒಂದು ಇತಿಹಾಸ ಆಗ್ಬೇಕು. ಈಗ ರೋಟಿಲ್ಲಾರು ಅಷ್ಟೇ, ನಾನೇನಾದ್ರು ಒಂದು ಸಣ್ಣ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈಗ ನೀವಾಗ್ಲೇ ಮತ್ತೆ ಹೇಳ್ದಂಗೆ, ನಾನೇನಾದ್ರು ತೆಕ್ಕೂರಿನ ಗ್ರಾಮ ಪಂಚಾಯತಿಗೆ ನಿಂತು ಗೆದ್ದಂತ ಸಂದರ್ಭದಲ್ಲಿ ಇದುವರೆಗೂ ಯಾರು ಮಾಡದೇ ಇರುವಂತ ಒಂದು ಕೆಲಸಗಳನ್ನ ಮಾಡಿ ತುಂಬಾ ಬಡವರಿಗೆ ಹೆಲ್ಪ್ ಆಗ್ಬೇಕು. ಈಗ ಕಾಮನ್ ಆಗಿ ಹೇಳ್ತಾರೆ, ಇಲ್ಲ ನಾನು ಬಂದ್ರೆ ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ. ಇಲ್ಲ, ನಾನು ಖಂಡಿತ ಒಂದು ಒಳ್ಳೆಯ ಉದ್ದೇಶಗಳನ್ನ ಇಟ್ಕೊಂಡಿದ್ದೇನೆ. ನನಗೇನಾದ್ರೂ ಆ ಸಂದರ್ಭ ಸಿಕ್ಕಿ ನಾನೇನಾದ್ರೂ ಎಲೆಕ್ಷನ್ ನಿಂತು ಗೆದ್ರೆ ಒಂದು ಒಳ್ಳೆ ರೀತಿಯಲ್ಲಿ ತೆಕ್ಕೂರನ್ನ ಇಡೀ ಶೃಂಗೇರಿ ತಾಲೂಕಲ್ಲಿ ಮಾದರಿಯಾಗಿ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಮತ್ತೆ ನನ್ನ ಸ್ವಲ್ಪ ಬಡವರ ಪರವಾಗಿ ನಾನು ನಿಲ್ಲಕ್ಕೆ ಇಷ್ಟಪಡ್ತೇನೆ. ಆ ಸಂದರ್ಭದಲ್ಲಿ ಬಡವರಿಗೆ ಕೆಲಸ ಮಾಡಬೇಕು. ರೋಟರಿಗೂ ಎಲ್ಲೂ ಕೂಡ ನಾನು ಆದಷ್ಟು ಬಡವರಿಗಾಗಿ ಕೆಲಸ ಮಾಡಿದ್ದೇನೆ. ಈ ತರದ ನನ್ನನ್ನು ನಾನು ದುಡಿಮೆ, ದಿನನಿತ್ಯಕ್ಕಾಗಿ ನನಗೆ ಆರ್ಥಿಕ ಸಂಪನ್ಮೂಲ ಬೇಕು, ಉದ್ಯೋಗ ಬೇಕು, ಅದರ ಜೊತೆಯಲ್ಲಿ ಸಾರ್ವಜನಿಕವಾಗಿ ಬದುಕಬೇಕು. ಬದುಕು ಹೇಗಿರ್ಬೇಕು ಅಂದ್ರೆ ಹೀಗಿರ್ಬೇಕು ಅನ್ನೋ ಒಂದು ಬದುಕನ್ನ ಮಾಡಬೇಕು ಅಂತ ನನ್ನ ಭಾವನೆ. ಸುಬ್ರಹ್ಮಣ್ಯ, ಇದುವರೆಗೂ ಒಂದು ಸಂದರ್ಶನ ಭಾಗವಹಿಸಿ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ವಿಚಾರ, ರೋಟರಿ ಕ್ಲಬ್ನ ಬಗ್ಗೆ ನಿಮಗಿರುವಂತಹ ಆಸಕ್ತಿ ಆಗಿರ್ಬೋದು, ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿ ನಿಮ್ಮ ಒಂದು 10 ತಿಂಗಳ ಅವಧಿಯಲ್ಲಿ ಈಗ ನೀವು ಮಾಡಿರುವಂತಹ 90ಕ್ಕೂ ಹೆಚ್ಚು ಕಾರ್ಯಕ್ರಮಗಳಾಗಿರ್ಬೋದು, ಇನ್ನುಳಿದ 2 ತಿಂಗಳಲ್ಲಿ ನೀವು ಹಾಕೊಂಡಿರುವಂತಹ ಯೋಜನೆಗಳಾಗಿರ್ಬೋದು, ಶಿಕ್ಷಣ ಕ್ಷೇತ್ರಕ್ಕೆ ನೀವು ನೀಡಿರುವಂತಹ ಕೊಡುಗೆ ಆಗಿರ್ಬೋದು, ರಾಮಕೃಷ್ಣ ಶಾಲೆಯ ನಿರ್ದೇಶಕರಾಗಿ ನಿಮ್ಮ ಒಂದು ಸೇವೆ, ರಾಜಕೀಯದ ಕುರಿತಾಗಿ ಆಸಕ್ತಿ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈಲು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಶೃಂಗೇರಿ ರೋಟರಿ ಕ್ಲಬ್ನ ಅಧ್ಯಕ್ಷರು, ರಾಮಕೃಷ್ಣ ಶಾಲೆಯ ನಿರ್ದೇಶಕರು ಆಗಿರುವಂತಹ ಶ್ರೀಯುತ ಸುಬ್ರಹ್ಮಣ್ಯ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.